ತನಿಖೆಯ ಈ ಹಂತದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ ಸರ್, ಇಷ್ಟಿಷ್ಟುವರೆಗೆ ಮಾಡಿದ್ದೀವಿ, ಮುಂದೆ ಏನು, ಹೇಗೆ ಹೋಗಬೇಕು ಅನ್ನೋದರ ಕುರಿತಾಗಿ ಅಥವಾ ಇದರಲ್ಲಿ ಇಂತಿಂತ ಸಾಕ್ಷ್ಯ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನುವಂತ ಒಂದು ಅಪ್ಡೇಟ್ ಅನ್ನ ಗೃಹ ಸಚಿವರಿಗೆ ಕೊಡ್ತಾರೆ ತನಿಖಾಧಿಕಾರಿ. ಹಾಗಾಗಿ ಪ್ರಣಬ್ ಮೊಹಾಂತಿ, ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಈಗ ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಪ್ರಣಬ್ ಮೊಹಾಂತಿ. ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಗೃಹ ಇಲಾಖೆ ಬೇರೆ ಏನಾದರೂ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತಾ? ಯಾಕಂತಂದ್ರೆ ಈಗಾಗಲೇ 15-16 ಪಾಯಿಂಟ್ಗಳನ್ನ ಅಗೆದು ನೋಡಿ ಆಗಿದೆ. ಅದರಲ್ಲಿ 2 ಪಾಯಿಂಟ್ಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಅದು ಸಾಕ್ಷ್ಯ ಹೌದೋ ಅಲ್ವೋ ಅನ್ನೋದೇ ಗೊತ್ತಾಗೋದೇ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಮೇಲೆ. ಎಫ್ಎಸ್ಎಲ್ ವರದಿಯಲ್ಲಿ ಮೂಳೆ ಗಂಡಿನದ್ದು ಅಂತ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಏನದು ಅನ್ನುವಂಥದ್ದು ಇನ್ನಷ್ಟು ಡೀಟೇಲ್ಸ್, ಯಾವಾಗ ಸತ್ತಿದ್ದು, ಕಾಸ್ ಆಫ್ ಡೆತ್ ಹೇಳಕ್ ಆಗಲ್ಲ ಅಂತ ಕೆಲವು ತಜ್ಞರು ಹೇಳಿದ್ರು. ಕಾಸ್ ಆಫ್ ಡೆತ್ ಗೊತ್ತಾಗಬೇಕಾಗತ್ತೆ ಅಂತ ಕೆಲವು ತಜ್ಞರು ಹೇಳಿದ್ರು. ಒಟ್ನಲ್ಲಿ ಅಷ್ಟು ಸುಲಭ ಇದೆಯಾ ಈ ವಿಚಾರದಲ್ಲಿ? ಏನೋ ಒಂದು ಸಿಕ್ಕಿತು ಅಂದ ತಕ್ಷಣ ಅದನ್ನು ಸಾಕ್ಷ್ಯ ಅಂತ ಪರಿಗಣಿಸೋದು ಅಷ್ಟು ಸುಲಭ ಇದೆಯಾ? ಹೇಗೆ ತಗೊಂಡು ಹೋಗ್ತಾರೆ ಈ ಕೇಸನ್ನ ಮುಂದೆ? ಇದುವರೆಗೆ ದೂರುದಾರ ಹೇಳಿದ್ದನ್ನೆಲ್ಲ ಮಾಡಿ ಆಗಿದೆ, ಆತ ತೋರಿಸಿದಲ್ಲೆಲ್ಲ ಆಗದಾಗಿದೆ. ಇನ್ನೇನು ಮುಂದೆ ಹಾಗಾದ್ರೆ? ತನಿಖೆಯ ಈ ಹಂತದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ ಸರ್, ಇಷ್ಟಿಷ್ಟುವರೆಗೆ ಮಾಡಿದ್ದೀವಿ, ಮುಂದೆ ಏನು, ಹೇಗೆ ಹೋಗಬೇಕು ಅನ್ನೋದರ ಕುರಿತಾಗಿ ಅಥವಾ ಇದರಲ್ಲಿ ಇಂತಿಂತ ಸಾಕ್ಷ್ಯ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನುವಂತ ಒಂದು ಅಪ್ಡೇಟ್ ಅನ್ನ ಗೃಹ ಸಚಿವರಿಗೆ ಕೊಡ್ತಾರೆ ತನಿಖಾಧಿಕಾರಿ. ಹಾಗಾಗಿ ಪ್ರಣಬ್ ಮೊಹಾಂತಿ, ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಈಗ ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಪ್ರಣಬ್ ಮೊಹಾಂತಿ. ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಗೃಹ ಇಲಾಖೆ ಬೇರೆ ಏನಾದರೂ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತಾ? ಯಾಕಂತಂದ್ರೆ ಈಗಾಗಲೇ 15-16 ಪಾಯಿಂಟ್ಗಳನ್ನ ಅಗೆದು ನೋಡಿ ಆಗಿದೆ. ಅದರಲ್ಲಿ 2 ಪಾಯಿಂಟ್ಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಅದು ಸಾಕ್ಷ್ಯ ಹೌದೋ ಅಲ್ವೋ ಅನ್ನೋದೇ ಗೊತ್ತಾಗೋದೇ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಮೇಲೆ. ಎಫ್ಎಸ್ಎಲ್ ವರದಿಯಲ್ಲಿ ಮೂಳೆ ಗಂಡಿನದ್ದು ಅಂತ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಏನದು ಅನ್ನುವಂಥದ್ದು ಇನ್ನಷ್ಟು ಡೀಟೇಲ್ಸ್, ಯಾವಾಗ ಸತ್ತಿದ್ದು, ಕಾಸ್ ಆಫ್ ಡೆತ್ ಹೇಳಕ್ ಆಗಲ್ಲ ಅಂತ ಕೆಲವು ತಜ್ಞರು ಹೇಳಿದ್ರು. ಕಾಸ್ ಆಫ್ ಡೆತ್ ಗೊತ್ತಾಗಬೇಕಾಗತ್ತೆ ಅಂತ ಕೆಲವು ತಜ್ಞರು ಹೇಳಿದ್ರು. ಒಟ್ನಲ್ಲಿ ಅಷ್ಟು ಸುಲಭ ಇದೆಯಾ ಈ ವಿಚಾರದಲ್ಲಿ? ಏನೋ ಒಂದು ಸಿಕ್ಕಿತು ಅಂದ ತಕ್ಷಣ ಅದನ್ನು ಸಾಕ್ಷ್ಯ ಅಂತ ಪರಿಗಣಿಸೋದು ಅಷ್ಟು ಸುಲಭ ಇದೆಯಾ? ಹೇಗೆ ತಗೊಂಡು ಹೋಗ್ತಾರೆ ಈ ಕೇಸನ್ನ ಮುಂದೆ? ಇದುವರೆಗೆ ದೂರುದಾರ ಹೇಳಿದ್ದನ್ನೆಲ್ಲ ಮಾಡಿ ಆಗಿದೆ, ಆತ ತೋರಿಸಿದಲ್ಲೆಲ್ಲ ಆಗದಾಗಿದೆ. ಇನ್ನೇನು ಮುಂದೆ ಹಾಗಾದ್ರೆ? ತನಿಖೆಯ ಈ ಹಂತದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ ಸರ್, ಇಷ್ಟಿಷ್ಟುವರೆಗೆ ಮಾಡಿದ್ದೀವಿ, ಮುಂದೆ ಏನು, ಹೇಗೆ ಹೋಗಬೇಕು ಅನ್ನೋದರ ಕುರಿತಾಗಿ ಅಥವಾ ಇದರಲ್ಲಿ ಇಂತಿಂತ ಸಾಕ್ಷ್ಯ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನುವಂತ ಒಂದು ಅಪ್ಡೇಟ್ ಅನ್ನ ಗೃಹ ಸಚಿವರಿಗೆ ಕೊಡ್ತಾರೆ ತನಿಖಾಧಿಕಾರಿ. ಹಾಗಾಗಿ ಪ್ರಣಬ್ ಮೊಹಾಂತಿ, ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಈಗ ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಪ್ರಣಬ್ ಮೊಹಾಂತಿ. ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಗೃಹ ಇಲಾಖೆ ಬೇರೆ ಏನಾದರೂ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತಾ? ಯಾಕಂತಂದ್ರೆ ಈಗಾಗಲೇ 15-16 ಪಾಯಿಂಟ್ಗಳನ್ನ ಅಗೆದು ನೋಡಿ ಆಗಿದೆ. ಅದರಲ್ಲಿ 2 ಪಾಯಿಂಟ್ಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಅದು ಸಾಕ್ಷ್ಯ ಹೌದೋ ಅಲ್ವೋ ಅನ್ನೋದೇ ಗೊತ್ತಾಗೋದೇ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಮೇಲೆ. ಎಫ್ಎಸ್ಎಲ್ ವರದಿಯಲ್ಲಿ ಮೂಳೆ ಗಂಡಿನದ್ದು ಅಂತ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಏನದು ಅನ್ನುವಂಥದ್ದು ಇನ್ನಷ್ಟು ಡೀಟೇಲ್ಸ್, ಯಾವಾಗ ಸತ್ತಿದ್ದು, ಕಾಸ್ ಆಫ್ ಡೆತ್ ಹೇಳಕ್ ಆಗಲ್ಲ ಅಂತ ಕೆಲವು ತಜ್ಞರು ಹೇಳಿದ್ರು. ಕಾಸ್ ಆಫ್ ಡೆತ್ ಗೊತ್ತಾಗಬೇಕಾಗತ್ತೆ ಅಂತ ಕೆಲವು ತಜ್ಞರು ಹೇಳಿದ್ರು. ಒಟ್ನಲ್ಲಿ ಅಷ್ಟು ಸುಲಭ ಇದೆಯಾ ಈ ವಿಚಾರದಲ್ಲಿ? ಏನೋ ಒಂದು ಸಿಕ್ಕಿತು ಅಂದ ತಕ್ಷಣ ಅದನ್ನು ಸಾಕ್ಷ್ಯ ಅಂತ ಪರಿಗಣಿಸೋದು ಅಷ್ಟು ಸುಲಭ ಇದೆಯಾ? ಹೇಗೆ ತಗೊಂಡು ಹೋಗ್ತಾರೆ ಈ ಕೇಸನ್ನ ಮುಂದೆ? ಇದುವರೆಗೆ ದೂರುದಾರ ಹೇಳಿದ್ದನ್ನೆಲ್ಲ ಮಾಡಿ ಆಗಿದೆ, ಆತ ತೋರಿಸಿದಲ್ಲೆಲ್ಲ ಆಗದಾಗಿದೆ. ಇನ್ನೇನು ಮುಂದೆ ಹಾಗಾದ್ರೆ? ತನಿಖೆಯ ಈ ಹಂತದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ ಸರ್, ಇಷ್ಟಿಷ್ಟುವರೆಗೆ ಮಾಡಿದ್ದೀವಿ, ಮುಂದೆ ಏನು, ಹೇಗೆ ಹೋಗಬೇಕು ಅನ್ನೋದರ ಕುರಿತಾಗಿ ಅಥವಾ ಇದರಲ್ಲಿ ಇಂತಿಂತ ಸಾಕ್ಷ್ಯ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನುವಂತ ಒಂದು ಅಪ್ಡೇಟ್ ಅನ್ನ ಗೃಹ ಸಚಿವರಿಗೆ ಕೊಡ್ತಾರೆ ತನಿಖಾಧಿಕಾರಿ.
ಹಾಗಾಗಿ ಪ್ರಣಬ್ ಮೊಹಂತಿ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಪ್ರಣಬ್ ಮೊಹಂತಿ. ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಗೃಹ ಇಲಾಖೆ ಬೇರೆ ಏನಾದರೂ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತಾ? ಯಾಕಂತಂದ್ರೆ ಈಗಾಗಲೇ 15-16 ಪಾಯಿಂಟ್ಗಳನ್ನ ಅಗೆದು ನೋಡಿ ಆಗಿದೆ. ಅದರಲ್ಲಿ 2 ಪಾಯಿಂಟ್ಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಅದು ಸಾಕ್ಷ್ಯ ಹೌದೋ ಅಲ್ವೋ ಅನ್ನೋದೇ ಗೊತ್ತಾಗೋದೇ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಮೇಲೆ. ಎಫ್ಎಸ್ಎಲ್ ವರದಿಯಲ್ಲಿ ಮೂಳೆ ಗಂಡಿನದ್ದು ಅಂತ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಏನದು ಅನ್ನುವಂಥದ್ದು ಇನ್ನಷ್ಟು ಡೀಟೇಲ್ಸ್, ಯಾವಾಗ ಸತ್ತಿದ್ದು, ಕಾಸ್ ಆಫ್ ಡೆತ್ ಹೇಳಕ್ಕಾಗಲ್ಲ ಅಂತ ಕೆಲವು ತಜ್ಞರು ಹೇಳಿದ್ರು, ಕಾಸ್ ಆಫ್ ಡೆತ್ ಗೊತ್ತಾಗಬೇಕಾಗತ್ತೆ ಅಂತ ಕೆಲವು ತಜ್ಞರು ಹೇಳಿದ್ರು. ಒಟ್ನಲ್ಲಿ ಅಷ್ಟು ಸುಲಭ ಇದೆಯಾ ಈ ವಿಚಾರದಲ್ಲಿ? ಏನೋ ಒಂದು ಸಿಕ್ಕಿತು ಅಂದ ತಕ್ಷಣ ಅದನ್ನ ಸಾಕ್ಷ್ಯ ಅಂತ ಪರಿಗಣಿಸೋದು ಅಷ್ಟು ಸುಲಭ ಇದೆಯಾ? ಹೇಗೆ ತಗೊಂಡು ಹೋಗ್ತಾರೆ ಈ ಕೇಸನ್ನ ಮುಂದೆ? ಇದುವರೆಗೆ ದೂರುದಾರ ಹೇಳಿದ್ದನ್ನೆಲ್ಲ ಮಾಡಿ ಆಗಿದೆ, ಆತ ತೋರಿಸಿದಲ್ಲೆಲ್ಲ ಆಗದಾಗಿದೆ. ಇನ್ನೇನು ಮುಂದೆ ಹಾಗಾದ್ರೆ? ತನಿಖೆಯ ಈ ಹಂತದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ ಸರ್, ಇಷ್ಟಿಷ್ಟುವರೆಗೆ ಮಾಡಿದ್ದೀವಿ, ಮುಂದೆ ಏನು, ಹೇಗೆ ಹೋಗಬೇಕು ಅನ್ನೋದರ ಕುರಿತಾಗಿ, ಅಥವಾ ಇದರಲ್ಲಿ ಇಂತಿಂತ ಸಾಕ್ಷ್ಯ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನುವಂತ ಒಂದು ಅಪ್ಡೇಟ್ ಅನ್ನ ಗೃಹ ಸಚಿವರಿಗೆ ಕೊಡ್ತಾರೆ ತನಿಖಾಧಿಕಾರಿ. ಹಾಗಾಗಿ ಪ್ರಣಬ್ ಮೊಹಂತಿ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಪ್ರಣಬ್ ಮೊಹಂತಿ. ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಗೃಹ ಇಲಾಖೆ ಬೇರೆ ಏನಾದರೂ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತಾ? ಯಾಕಂತಂದ್ರೆ ಈಗಾಗಲೇ 15-16 ಪಾಯಿಂಟ್ಗಳನ್ನ ಅಗೆದು ನೋಡಿ ಆಗಿದೆ. ಅದರಲ್ಲಿ 2 ಪಾಯಿಂಟ್ಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಅದು ಸಾಕ್ಷ್ಯ ಹೌದೋ ಅಲ್ವೋ ಅನ್ನೋದೇ ಗೊತ್ತಾಗೋದೇ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಮೇಲೆ. ಎಫ್ಎಸ್ಎಲ್ ವರದಿಯಲ್ಲಿ ಮೂಳೆ ಗಂಡಿನದ್ದು ಅಂತ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಏನದು ಅನ್ನುವಂಥದ್ದು ಇನ್ನಷ್ಟು ಡೀಟೇಲ್ಸ್, ಯಾವಾಗ ಸತ್ತಿದ್ದು, ಕಾಸ್ ಆಫ್ ಡೆತ್ ಹೇಳಕ್ಕಾಗಲ್ಲ ಅಂತ ಕೆಲವು ತಜ್ಞರು ಹೇಳಿದ್ರು, ಕಾಸ್ ಆಫ್ ಡೆತ್ ಗೊತ್ತಾಗಬೇಕಾಗತ್ತೆ ಅಂತ ಕೆಲವು ತಜ್ಞರು ಹೇಳಿದ್ರು. ಒಟ್ನಲ್ಲಿ ಅಷ್ಟು ಸುಲಭ ಇದೆಯಾ ಈ ವಿಚಾರದಲ್ಲಿ? ಏನೋ ಒಂದು ಸಿಕ್ಕಿತು ಅಂದ ತಕ್ಷಣ ಅದನ್ನ ಸಾಕ್ಷ್ಯ ಅಂತ ಪರಿಗಣಿಸೋದು ಅಷ್ಟು ಸುಲಭ ಇದೆಯಾ? ಹೇಗೆ ತಗೊಂಡು ಹೋಗ್ತಾರೆ ಈ ಕೇಸನ್ನ ಮುಂದೆ? ಇದುವರೆಗೆ ದೂರುದಾರ ಹೇಳಿದ್ದನ್ನೆಲ್ಲ ಮಾಡಿ ಆಗಿದೆ, ಆತ ತೋರಿಸಿದಲ್ಲೆಲ್ಲ ಆಗದಾಗಿದೆ. ಇನ್ನೇನು ಮುಂದೆ ಹಾಗಾದ್ರೆ? ತನಿಖೆಯ ಈ ಹಂತದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ ಸರ್, ಇಷ್ಟಿಷ್ಟುವರೆಗೆ ಮಾಡಿದ್ದೀವಿ, ಮುಂದೆ ಏನು, ಹೇಗೆ ಹೋಗಬೇಕು ಅನ್ನೋದರ ಕುರಿತಾಗಿ, ಅಥವಾ ಇದರಲ್ಲಿ ಇಂತಿಂತ ಸಾಕ್ಷ್ಯ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನುವಂಥ ಒಂದು ಅಪ್ಡೇಟ್ ಅನ್ನ ಗೃಹ ಸಚಿವರಿಗೆ ಕೊಡ್ತಾರೆ ತನಿಖಾಧಿಕಾರಿ. ಹಾಗಾಗಿ ಪ್ರಣಬ್ ಮೊಹಂತಿ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಪ್ರಣಬ್ ಮೊಹಂತಿ. ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಗೃಹ ಇಲಾಖೆ ಬೇರೆ ಏನಾದರೂ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತಾ? ಯಾಕಂತಂದ್ರೆ ಈಗಾಗಲೇ 15-16 ಪಾಯಿಂಟ್ಗಳನ್ನ ಅಗೆದು ನೋಡಿ ಆಗಿದೆ. ಅದರಲ್ಲಿ 2 ಪಾಯಿಂಟ್ಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಅದು ಸಾಕ್ಷ್ಯ ಹೌದೋ ಅಲ್ವೋ ಅನ್ನೋದೇ ಗೊತ್ತಾಗೋದೇ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಮೇಲೆ. ಎಫ್ಎಸ್ಎಲ್ ವರದಿಯಲ್ಲಿ ಮೂಳೆ ಗಂಡಿನದ್ದು ಅಂತ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಏನದು ಅನ್ನುವಂಥದ್ದು ಇನ್ನಷ್ಟು ಡೀಟೇಲ್ಸ್, ಯಾವಾಗ ಸತ್ತಿದ್ದು, ಕಾಸ್ ಆಫ್ ಡೆತ್ ಹೇಳಕ್ಕಾಗಲ್ಲ ಅಂತ ಕೆಲವು ತಜ್ಞರು ಹೇಳಿದ್ರು, ಕಾಸ್ ಆಫ್ ಡೆತ್ ಗೊತ್ತಾಗಬೇಕಾಗತ್ತೆ ಅಂತ ಕೆಲವು ತಜ್ಞರು ಹೇಳಿದ್ರು. ಒಟ್ನಲ್ಲಿ ಅಷ್ಟು ಸುಲಭ ಇದೆಯಾ ಈ ವಿಚಾರದಲ್ಲಿ? ಏನೋ ಒಂದು ಸಿಕ್ಕಿತು ಅಂದ ತಕ್ಷಣ ಅದನ್ನ ಸಾಕ್ಷ್ಯ ಅಂತ ಪರಿಗಣಿಸೋದು ಅಷ್ಟು ಸುಲಭ ಇದೆಯಾ? ಹೇಗೆ ತಗೊಂಡು ಹೋಗ್ತಾರೆ ಈ ಕೇಸನ್ನ ಮುಂದೆ? ಇದುವರೆಗೆ ದೂರುದಾರ ಹೇಳಿದ್ದನ್ನೆಲ್ಲ ಮಾಡಿ ಆಗಿದೆ, ಆತ ತೋರಿಸಿದಲ್ಲೆಲ್ಲ ಆಗದಾಗಿದೆ. ಇನ್ನೇನು ಮುಂದೆ ಹಾಗಾದ್ರೆ?